ಹೇ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಇವಾಗ ಬಿಗ್ ಬಾಸ್ ಸೀಸನ್ 13 ಶುರು ಆಗ್ತಾ ಇದೆ. ಅಂಡ್ ಈ ಸೀಸನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾರ್ಮಲ್ ಪೀಪಲ್ಗೂ ಕೂಡ ಇವಾಗ ಎಂಟ್ರಿನ ಕೊಟ್ಟಿದ್ದಾರೆ, ಅಂದ್ರೆ ಭಾಗವಹಿಸಬಹುದು ನಾರ್ಮಲ್ ಪೀಪಲ್ ಕೂಡ. ಮೊದಲೆಲ್ಲ ಲೈಕ್ ಸೆಲೆಬ್ರಿಟೀಸ್, ಟಿವಿ ಸೀರಿಯಲ್ಸ್, ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫೇಮಸ್ ಆಗಿರೋರಿಗೆ, ಲೈಕ್ ವೈರಲ್ ಆಗಿರ್ತಾರೆ ನೋಡಿ, ಸೊ ಅಂತವ್ರಿಗೆಲ್ಲ ತಗೋತಾ ಇದ್ರು. ಬಟ್ ಇವಾಗ ನಾರ್ಮಲ್ ಪೀಪಲ್ಗೂ ಕೂಡ ಎಂಟ್ರಿ ಇದೆ. ಸೊ ಇದಕ್ಕೆ ನೀವು ಕೂಡ ಆಡಿಷನ್ ಕೊಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಆಡಿಷನ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಫಾರ್ಮ್ ಫಿಲ್ ಮಾಡಬೇಕು. ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದ್ರ ಜೊತೆಗೆ ಫಾರ್ಮ್ ಫಿಲ್ ಮಾಡುವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವಿಡಿಯೋ ಅದು ಕೂಡ ಏನಪ್ಪಾ ಅಂತಂದ್ರೆ 50 MB, ಲೆಸ್ ದೆನ್ 50 MB ಇರಬೇಕು, ಮತ್ತೆ 60 ಸೆಕೆಂಡ್ಸ್ ಇರಬೇಕಾಗತ್ತೆ. ಸೊ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಇವಾಗ 50 MB ಹೇಗೆ ನಾವು ಇದು ಮಾಡೋದು, ಇವಾಗ ಜಾಸ್ತಿ MB ಇದ್ರೆ ಅದಕ್ಕೆ 50 MB ವಿಡಿಯೋ ಹೇಗೆ ಮಾಡೋದು ಅಂತ ಕನ್ಫ್ಯೂಷನ್ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಗೆ ಆ 50 MBಗೆ ಕನ್ವರ್ಟ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಅಂಡ್ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ರು ಅಂತ ಕಾಮೆಂಟ್ ಮಾಡಿ. ಐ ನೋ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾನೆ ಕಾಮೆಂಟ್ ಮಾಡ್ತೀರಾ. ಸೊ ನೋಡೋಣ ಯಾರಿದ್ದಾರೆ ಅಂತ ತಿಳಿಸಿ. ಬಟ್ ನನ್ನ ಫೇವ್ರೇಟ್ ಅಂತ ಬಂದಾಗ ಲೈಕ್ ನನಗೆ ಫೇವ್ರೇಟ್ ಅಂತ ಯಾರೂ ಇರಲಿಲ್ಲ. ಬಟ್ ಗಿಲ್ಲಿ ಆಗಿರ್ಬೋದು, ರಘು ಸರ್ ಮತ್ತೆ ರಕ್ಷಿತಾ, ಅವ್ರದೆಲ್ಲ ಒಂಥರ ಚೆನ್ನಾಗ ಫ್ರೆಂಡ್ಶಿಪ್ ಇತ್ತಲ್ವಾ, ಅವ್ರದಿಂದ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬರ್ತಾ ಇತ್ತು. ಲೈಕ್ ಬೋರ್ ಆದಾಗ ಬಿಗ್ ಬಾಸ್ ಹಚ್ಕೊಳ್ಳಿ, ಆರಾಮಾಗಿ ಟೈಮ್ ಪಾಸ್ ಮಾಡಿ. ಸೊ ಆ ಥರ ಒಂದು ಫೀಲಿಂಗ್ ಬರ್ತಾ ಇತ್ತು ಅವ್ರ ಮೂರು ಜನರಿಗೆ ಒಟ್ಟಿಗೆ ನೋಡಿದಾಗ. ಸೊ ನೋಡೋಣ ಈ ಬಿಗ್ ಬಾಸ್ ಸೀಸನ್ 13 ಅಲ್ಲಿ ಯಾರ್ಯಾರು ಬರ್ತಾರೆ, ಯಾವ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ. ಲಾಸ್ಟ್ ಟೈಮ್ಗಿಂತ ಇನ್ನೂ ಚೆನ್ನಾಗಿರ್ಬೇಕು. ನೋಡೋಣ ಹೇಗೆ ನಡೆಯುತ್ತೆ ಈ ಸೀಸನ್ 13 ಅಂತ. ಸೊ ಬನ್ನಿ ಇವಾಗ ಈ ಫಾರ್ಮ್ ಫಿಲ್ ಮಾಡೋದು, 50 MB ಕನ್ವರ್ಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಗೈಸ್, ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ, ಗೂಗಲ್ ಅಥವಾ ಕ್ರೋಮ್. ಸೊ ಅಲ್ಲಿ ನೀವು ಏನಪ್ಪ ಅಂದರೆ ಕಲರ್ಸ್ ಕನ್ನಡ .jiostar.com ಅಂತ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಡೈರೆಕ್ಟ್ ನೀವು ನೋಡ್ಬೋದು ಬಿಗ್ ಬಾಸ್ ಆಡಿಷನ್. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಅಪ್ಲಿಕೇಶನ್ ಫಾರ್ಮ್ ನಾವು ಫಿಲ್ ಮಾಡಬೇಕಾಗತ್ತೆ. ಸೊ ದಟ್ ಆಡಿಷನಲ್ಲಿ ನಾವು ಸೆಲೆಕ್ಟ್ ಆಗಬೇಕು ಅಲ್ವಾ, ಈ ಅಪ್ಲಿಕೇಶನ್ ಫಾರ್ಮ್ ನೋಡಿನೇ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಓಕೆ, ಆ್ಯಂಡ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಅವರು ಆಡಿಷನ್ ಕಮ್ಯುನಿಕೇಷನ್ ಏನೇ ಒಂದು ಇದ್ದರೂ ಕೂಡ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ಇರೋ ಮೊಬೈಲ್ ನಂಬರ್ನೇ ಎಂಟರ್ ಮಾಡ್ಕೊಳ್ಳಿ. ಸೊ ನಾನು ಎಂಟರ್ ಮಾಡಿದ್ದೀನಿ. ಇವಾಗ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು OTP ಸೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಇವಾಗ OTP ಬಂದಿರುತ್ತೆ. OTPನ ನೋಡಿ, ಇಲ್ಲಿ ಜಿಯೋ ಹಾಟ್ಸ್ಟಾರ್ ಕಡೆಯಿಂದ OTP ಬರುತ್ತೆ. ಸೊ ಆ ಒಂದು OTPನ ನೀವಿಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ಎಂಟರ್ ಮಾಡಿದಾದಮೇಲೆ ವೆರಿಫೈ ಅಂತ ಆಪ್ಷನ್ ಇದಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಮೊಬೈಲ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಕೆಳಗಡೆ ಇಲ್ಲಿ ಅಪ್ಲಿಕೆಂಟ್ ನೇಮ್, ನಿಮ್ಮ ಹೆಸರು ಕೊಡಬೇಕು, ನಿಮ್ಮ ಏಜ್ ಕೊಡಬೇಕು. ಏಜ್ ಇಲ್ಲಿ ನೀವು ನೋಡ್ಬೋದು 18 ಆರ್ ಅಬೌವ್. 18 ಬಿಲೋ 18 ಇಯರ್ಸ್ ಅವರು ಅಪ್ಲೈ ಮಾಡೋಂಗಿಲ್ಲ, ಆಡಿಷನ್ ಕೊಡೋಂಗಿಲ್ಲ. ಸೊ 18ಇಂದ 18ಗಿಂತ ಅಬೌವ್ ಪೀಪಲ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಆಡಿಷನ್ ಫಾರ್ಮ್. ನೆಕ್ಸ್ಟ್ ನಿಮ್ಮ ಇಮೇಲ್ ID-ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ. ಅಡ್ರೆಸ್ ಶುಡ್ ಬಿ 110 ಆ್ಯಂಡ್ 250 ಕ್ಯಾರೆಕ್ಟರ್ಸ್ ಒಳಗಡೆನೇ ಇರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಆಡಿಷನ್ ವಿಡಿಯೋ ಅಪ್ಲೋಡ್ ಇರಬೇಕು. ಸೊ ವಿಡಿಯೋ ಶುಡ್ ಬಿ ಮ್ಯಾಕ್ಸಿಮಮ್ 3 ಮಿನಿಟ್ಸ್. 3 ಮಿನಿಟ್ಸ್ಗಿಂತ ಜಾಸ್ತಿ 1 ಸೆಕೆಂಡ್ ಇದ್ದರೂ ಕೂಡ ಇಲ್ಲಿ ಅಪ್ಲೋಡ್ ಆಗೋದಿಲ್ಲ. ಸೊ 3 ಮಿನಿಟ್ಸ್ಗಿಂತ ಕಡಿಮೆನೇ ನೀವು ವಿಡಿಯೋನ ಮಾಡಿ. ಲೈಕ್ 2 ಮಿನಿಟ್ಸ್ 50 ಸೆಕೆಂಡ್ಸ್, 2 ಮಿನಿಟ್ಸ್ 40 ಸೆಕೆಂಡ್ಸ್, 2 ಮಿನಿಟ್ಸ್ 55 ಸೆಕೆಂಡ್ಸ್. ಸೊ ಈ ಥರ ವಿಡಿಯೋನ ಮಾಡಿ. ಆ್ಯಂಡ್ ಆ ವಿಡಿಯೋ ಕ್ವಾಲಿಟಿ ಶುಡ್ ಬಿ ಲೆಸ್ ದೆನ್ 50 MBನೇ ಇರಬೇಕು. ಸೊ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಯು ಕನ್ಫರ್ಮ್ ದ್ಯಾಟ್ ಯು ಆರ್ ಆನ್ ಇಂಡಿಯನ್ ಸಿಟಿಸನ್ ಅಬೌವ್ ದಿ 18 ಇಯರ್ಸ್ ಆ್ಯಂಡ್ ಲೀಗಲಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಶೋ ಅಂತ ಇದೆ. ಎಸ್ ಐ ಅಗ್ರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಥಿಂಗ್ ಇಲ್ಲಿ ನೀವು ಫಾರ್ ಪರ್ಸನ್ಸ್, ಓಕೆ, ಯು ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟೂಡ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆ. ಎಸ್ ಐ ಅಗ್ರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಆ್ಯಂಡ್ ಈ ಸೆಕೆಂಡ್ ಆಪ್ಷನ್ ಏನಿದೆ ಅಲ್ವಾ, ಇದರಲ್ಲಿ ನೀವೇನಾದರೂ ಡಿಸೇಬಲ್ ಪೀಪಲ್ ಇದ್ರಿ ಅಂತಂದರೆ ಎಸ್ ಐ ಅಗ್ರಿ ಅಂತ ಸೆಕೆಂಡ್ ಆಪ್ಷನ್ ಸ್ಪೆಸಿಫಿಕಲಿ ಫಾರ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಇದೆ ನೋಡಿ, ಅದು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಡಿಸೆಬಿಲಿಟಿ ಪರ್ಸನ್. ನಾರ್ಮಲ್ ಪರ್ಸನ್ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ, ಎಸ್ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಯುವರ್ ಆಡಿಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ನಿಮ್ಮ ಐ ಡಿ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗತ್ತೆ, ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು. ಎಂಟರ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು. ನೀವು ಬಿಗ್ ಬಾಸ್ ಸೀಸನ್ 13ಗೆ ಆಡಿಷನ್ ಫಾರ್ಮ್ಗೆ ಅಪ್ಲೈ ಮಾಡಿರ್ತೀರ, ಅಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ವಿಡಿಯೋ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಸೆಲೆಕ್ಟ್ ಆಗೋದು. ಸೊ ವಿಡಿಯೋನ ಚೆನ್ನಾಗಿ ಮಾಡಿ. ವಿಡಿಯೋ ಹೇಗೆ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಜಸ್ಟ್ ಒಂದಿಷ್ಟು ಹೇಳ್ತೀನಿ ನೋಡಿ. ಫಸ್ಟ್ ಥಿಂಗ್ ನಿಮ್ಮ ಹೆಸರನ್ನು ಹೇಳಿ, ನಿಮ್ಮ ಊರು ಹೆಸರು, ಅಪ್ಪ ಏನು ಮಾಡ್ತಾರೆ, ಅಮ್ಮ ಏನು ಮಾಡ್ತಾರೆ, ಸೊ ಯಾಕೆ ನೀವು ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಎಂಟ್ರಿ ಆಗಬೇಕು ಅಂತ ರೀಸನ್ನ ಹೇಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ವೀಕ್ನೆಸ್ ಏನಾದರೂ ಇದ್ದರೂ ಕೂಡ ವೀಕ್ನೆಸ್ನ ಹೇಳಿಕೊಂಡು, ಈ ಒಂದು ವೀಕ್ನೆಸ್ನ ನಾನು ಜನರಿಗೆ ಇದು ಇಲ್ಲ ಅಂತ ಪ್ರೂವ್ ಮಾಡೋಗೋಸ್ಕರ ನನಗೆ ಒಂದು ದೊಡ್ಡ ವೇದಿಕೆ ಬೇಕು. ಆ ವೇದಿಕೆ ಅಂದರೆ ಪ್ರೂವ್ ಮಾಡಲಿಕ್ಕೆ ಈ ವೇದಿಕೆ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಬಿಗ್ ಬಾಸ್ ಸೀಸನ್ 13ಗೆ ಬರಲೇಬೇಕು ಅಂತ ಈ ಥರ ಏನೋ ಒಂದು ನೀವು ಸೆಲೆಕ್ಟ್ ಆಗಬೇಕು, ಆ ಥರ ಒಂದು ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಲೈಕ್ ನೀವು ನನಗೆ ತೊಗೊಳ್ಳಿ, ಪ್ಲೀಸ್ ತೊಗೊಳ್ಳಿ, ನಾನು ಹಿಂಗೆ ಈ ಥರ ರಿಕ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಜೆನ್ಯೂನಾಗಿ ಫ್ಲೋ ಆಗಿ ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ. ಇವಾಗ ಬನ್ನಿ 50 MB ವಿಡಿಯೋ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ನೀವು ನೋಡ್ಕೊಳ್ಳಿ, ನನ್ನ ವಿಡಿಯೋ. ಓಕೆ, ಸೊ ಇದು 2 minutes 4 seconds ಇದೆ. ಇದರದ್ದು ಡೀಟೇಲ್ಸ್ ಇದು ಎಷ್ಟು MB ಇದೆ ಅಂತ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಅಂತಂದರೆ, ಈ ಒಂದು ವಿಡಿಯೋ ಕೆಳಗಡೆ 3 dots ಇರುತ್ತೆ. ಕ್ಲಿಕ್ ಮಾಡಿಕೊಂಡು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಈ ವಿಡಿಯೋ 2 minutes 4 seconds ಇದೆ. ಹಾಗೆ ಸೈಜ್ ಬಂದುಬಿಟ್ಟು 83.2 MB ಇದೆ. 50ಗಿಂತ ಜಾಸ್ತಿ ಇದೆ ಅಲ್ವಾ. ಸೊ ಇದನ್ನು ನಾನಿವಾಗ ಡಿಕ್ರೀಸ್ ಮಾಡಬೇಕು. ಹೇಗೆ, ಇವಾಗ ನಾನು ಡಿಕ್ರೀಸ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಇವಾಗ ಕ್ವಾಲಿಟಿ ನೋಡಿ ಇದರದ್ದು, ಆ್ಯಂಡ್ ಇವಾಗ ಡಿಕ್ರೀಸ್ ಮಾಡಿರುವಂಥ ಕ್ವಾಲಿಟಿ ನೋಡಿ, ಏನೂ ವ್ಯತ್ಯಾಸ ಬರಲ್ಲ, ಸ್ವಲ್ಪ ಇದು ಆಗುತ್ತೆ ಅಷ್ಟೇ ಕ್ವಾಲಿಟಿ, ಬಟ್ ಚೆನ್ನಾಗೇ ಬರುತ್ತೆ. ಸೊ ಇದರದ್ದು ಡೀಟೇಲ್ಸ್ ನೋಡಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಸೈಜ್ ಬಂದುಬಿಟ್ಟು 46.6 MB ಬಂದಿದೆ. ಸೊ ಈ ಥರ 82 to 46 ಬಂದಿದೆ, ಹಾಫ್ ರೆಡ್ಯೂಸ್ ಆಗಿದೆ ಫುಲ್ಲು. ಸೊ ಈ ಥರ ನೀವು ಕೂಡ ನಿಮ್ಮ ವಿಡಿಯೋನ ಡಿಕ್ರೀಸ್ ಮಾಡ್ಬೋದು. ಫಸ್ಟ್ ನೀವು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಹಾರಿಜಾಂಟಲ್ ಆದರೂ ಆಗಿರ್ಬೋದು, ವರ್ಟಿಕಲ್ ಆದರೂ ಆಗಿರ್ಬೋದು, ಯಾವುದೇ ರೀತಿ ಆದರೂ ಪರವಾಗಿಲ್ಲ. ಲೈಕ್ ನಿಮಗೆ ಇದೇ ಥರ ಮಾಡಿ ಅಂತ ಅವ್ರು ಏನೂ ಹೇಳಿಲ್ಲ. ಜಸ್ಟ್ ನಿಮ್ಮ ವಿಡಿಯೋನ ಶೂಟ್ ಮಾಡಿಕೊಂಡು ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಲೆಸ್ ದೆನ್ 50 minutes ಇತ್ತು ಅಂತಂದರೆ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ವಿಡಿಯೋ 3 minutesಗಿಂತ ಜಾಸ್ತಿ ಆಗ್ತಿದೆ ಅಂತಂದರೆ ನೀವು ಒಂದಿಷ್ಟು ಎಡಿಟ್ ಅಪ್ಲಿಕೇಶನ್ನಲ್ಲಿ ಹೋಗಿಬಿಟ್ಟು ಶಾರ್ಟ್ನ ಮಾಡಿಕೊಂಡು 3 minutesವರೆಗೂ ಬರುವಂಗೆ ವಿಡಿಯೋನ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ಇದನ್ನು ಎಡಿಟ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ವಿಡಿಯೋ ಕಾಂಪ್ರೆಸರ್ ಅಂತ ಸರ್ಚ್ ಮಾಡಬೇಕು. ಸೊ ವಿಡಿಯೋ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಕಾಂಪ್ರೆಸರ್ ಅಂತ ಸರ್ಚ್ ಮಾಡಿದಾಗ ಫ್ರೀ ಕನ್ವರ್ಟ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಚೂಸ್ ಫೈಲ್ಸ್ ಅಂತ ಬರುತ್ತೆ. ಸೊ ಚೂಸ್ ಫೈಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನನ್ನ ವಿಡಿಯೋ ಡಿವೈಸಲ್ಲಿರೋದ್ರಿಂದ ಫ್ರಮ್ ಡಿವೈಸ್ನ ಸೆಲೆಕ್ಟ್ ಮಾಡಿಕೊಂಡು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಯಾವ ವಿಡಿಯೋ ಮೇಲೆ ಇಮೇಜಸ್, ಆಡಿಯೋ, ವೀಡಿಯೋಸ್ ಅಂತ ಇದೆ, ವೀಡಿಯೋಸ್ನ ಕ್ಲಿಕ್ ಮಾಡಿದರೆ ಎಲ್ಲ ವೀಡಿಯೋಸ್ ಇಲ್ಲಿ ಬಂದುಬಿಡುತ್ತೆ. ಯಾವ ವೀಡಿಯೋನ ನೀವು ಇದು ಮಾಡಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಚೂಸ್ ಫೈಲ್ ಟೈಮಲ್ಲಿ ನಿಮ್ಮ ಅಕೌಂಟ್ ಮೊದಲು ಇಲ್ಲಿ ಸೈನ್ ಅಪ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಗೂಗಲ್ ನಿಮ್ಮ ಮೊಬೈಲ್ನಲ್ಲಿ ಇರುತ್ತೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ನೋಡಿ. ಸೊ ಅಪ್ಲೋಡ್ ಆದಮೇಲೆ ಇಲ್ಲಿ ನಿಮಗೆ ಸೇವ್ಡ್ ಅಂತ ಬರುತ್ತೆ. ಸೇವ್ಡ್ ಅಂತ ಬಂದಾಗ ಆಮೇಲೆ ನೆಕ್ಸ್ಟ್ ನೀವು ಡೌನ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡಿ ಸೇವ್ಡ್ ಅಂತ ಬಂದಿದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲೆ ಡೌನ್ಲೋಡಿಂಗ್ ಫೈಲ್ ಅಂತ ಬರ್ತಾ ಇದೆ, ನೋಡ್ಬೋದು. ಸೊ ಅಷ್ಟೇ ಗೈಸ್, ಡೌನ್ಲೋಡ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಲರಿಯಲ್ಲಿ ನಿಮ್ಮ ವಿಡಿಯೋ ರೆಡಿ ಮಾಡಿ ಕೊಡುತ್ತೆ. ಸೊ ವಿದಿನ್ 1 minute ಕ್ರಿಯೇಟ್ ಆಗುತ್ತೆ. ಸೊ ಬೇಗ ವಿಡಿಯೋ ಮಾಡಿಕೊಂಡು ಆಡಿಷನ್ಗೆ ಅಪ್ಲೈ ಮಾಡಿ. ಬಾಯ್ ಬಾಯ್.